ಹಾಯ್ ಹಲೋ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲಿ ಕಾಣುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ ಕ್ಲಿಕ್ ಮಾಡುವುದರಿಂದ ನಾನು ಮಾಡುವ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನಾವೆಲ್ಲ ಇವತ್ತು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಅಂದರೆ ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸಂಡೇ ಆಗಿರೋದ್ರಿಂದ ಎಲ್ಲರೂ ಆಚೆ ಹೋಗೋಣ ಅಂತ ಹೋಗ್ತಾ ಇರೋದು. ಹಾಗೆ ನಿಮಗೂ ತೋರಿಸ್ತೀನಿ ಬನ್ನಿ ದೇವಸ್ಥಾನ ಹೇಗಿದೆ ಏನು ಅಂತ. ನಾನು ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಇಲ್ಲಿ ಮಾತ್ರ ತುಂಬ ಚೌಟ್ರಿಗಳಿದ್ವು, ಮದುವೆಗಳು ನಡೀತಾ ಇದ್ವು. ತುಂಬ ಸಂಡೇ ಆಗಿರೋದ್ರಿಂದ ಒಳಗಡೆ ತುಂಬ ಜನನೂ ಇದ್ದರು, ಪೂಜೆ ಮಾಡೋ ಹತ್ರ ಎಲ್ಲನೂ. ಆದರೂ ಬೇಗ ದರ್ಶನ ಆಯಿತು ನಮಗೆ. ಆದರೆ ಇಲ್ಲಿ ಪೀಸ್ ಆಗಿರುತ್ತೆ ಪ್ಲೇಸ್ ಮಾತ್ರ. ಮರ ಗಿಡ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಮದುವೆಗಳು ಮಾಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸು. ಎಷ್ಟು ಜನ ಆದರೂ ಇರ್ಬೋದು, ಆ ಥರ ಇದೆ. ದೇವಸ್ಥಾನದ ಹತ್ರ ಎಲ್ಲನೂ ಪ್ಲೇಸ್ ದೊಡ್ಡದಾಗಿದೆ. ಇದು ಫಸ್ಟ್ ಎಂಟ್ರೆನ್ಸು. ಒಳಗಡೆ ಹೋದ್ಮೇಲೆ ಇಲ್ಲಿ ಒಂದು ಇದಿದೆ, ದೇವ್ರದ್ದು ಪಾದ ಥರ. ಅಲ್ಲಿ ಪೂಜೆ ಮಾಡ್ತಾರೆ. ಟಿ ವಿಲೆಲ್ಲ ಅಲ್ಲಿ ಮಧ್ಯ ಮಧ್ಯ ಹಾಕಿದ್ರು. ತುಂಬ ರಶ್ ಇದ್ದರೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಕೆಲವೊಬ್ಬರು ನೋಡೋಲ್ಲ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕಿದ್ರು. ಅಲ್ಲಿ ಬೇಗ ಬೇಗ ಹೋಗಿ ಹೋಗಿ ಅಂತ ಕಳಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದೆರಡು ಹತ್ರ ಈ ಥರ ಹಾಕಿದ್ದಾರೆ ಟಿ ವಿಲಿ. ಅಲ್ಲಿ ಕರೆಕ್ಟಾಗಿ ನೋಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಪೂಜೆ ಮಾಡ್ತಾ ಇರೋದೆಲ್ಲ ಇಲ್ಲೇ ಟಿ ವಿಲಿ ನೋಡ್ಕೊಬೋದು. ಮತ್ತು ಇಲ್ಲಿ ತಿಲಕ ರುದ್ರಾಭಿಷೇಕ ಮಂಟಪ ಅಂತೆ. ಏನಾದರೂ ಹರಕೆ ಮಾಡ್ಕೊಂಡಿರೋರು ರುದ್ರಾಭಿಷೇಕ ಆ ಥರ ಮಾಡಿಸೋದು ಅಂತ ಹೇಳ್ತಾಯಿದ್ರು. ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಅದ್ರ ಬಗ್ಗೆ ಅಷ್ಟು ಎಲ್ಲ ಕೇಳೋಕ್ಕೆ ಹೋಗಲಿಲ್ಲ ಅಲ್ಲಿ ಯಾರನ್ನೂ. ಮತ್ತು ಅಲ್ಲಿಂದ ಹೊರಗಡೆ ಬಂದರೆ ಇಲ್ಲಿರೋದು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ಮೇನ್ ದೇವಸ್ಥಾನ. ಇಲ್ಲಿ 2 ದೇವರಿದೆ. ಇಲ್ಲೊಂದು ದೇವರಿದೆ, ಪಕ್ಕದಲ್ಲಿರೋದು ಸಿದ್ಧಲಿಂಗೇಶ್ವರ ಸ್ವಾಮಿ. ಇದರಲ್ಲಿ ವಿಡಿಯೋ ಮಾಡೋ ಆಗಿರಲಿಲ್ಲ ಒಳಗಡೆ ಎಲ್ಲನ, ಆದರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದ್ವಿ. ಬೇಗ ಬೇಗ ಹೋಗಿ ತುಂಬ ಚೆನ್ನಾಗಿದ್ದಾರೆ, ಜಾಸ್ತಿ ಹೊತ್ತು ನಿಂತ್ಕೋಬೇಡಿ ಇಲ್ಲೆಲ್ಲ ಅಂತ ಹೇಳ್ತಿದ್ರು. ಫೋಟೋ ತೆಗಿಯೋಗಿಲ್ಲ, ವಿಡಿಯೋ ಮಾಡೋ ಹೋಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೂ ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಮತ್ತು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತಿದ್ವಿ. ಇದು ಏನೋ ಬಂಗಾರದ ರಥ ಅಂತ ಹಾಕಿದ್ರು ಅಲ್ಲಿ, ಅದು ವಿಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ದೇವರಿಗೆ ಆರತಿ ಮಾಡ್ತೀನಿ ಅಂತ ಹೇಳ್ತಿದ್ದ ನನ್ನಲ್ಲಿ. ಅದಕ್ಕೋಸ್ಕರ ಆರತಿ ಮಾಡೋದಕ್ಕೆ ಕರ್ಕೊಂಡೋಗಿದ್ರು ನಮ್ಮ ಅಣ್ಣ ಮತ್ತು ಇದು ನನ್ನ ಅಳಿಯ ಮತ್ತು ನಮ್ಮ ಅಕ್ಕನ ಮಗ. 3 ಹೋಗಿ ಆರತಿ ಮಾಡ್ತಾಯಿದ್ರು ಅಲ್ಲಿ. ಫಸ್ಟು ನಮ್ಮ ಅಣ್ಣನೂ ಮತ್ತು ಅಳಿಯ ಇಬ್ಬರು ಮಾಡಿದ್ರು. ಅಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಅಲ್ಲಿ ಪಾದ ಹತ್ರ ಎಲ್ಲನ. ಆಮೇಲೆ ಮತ್ತು ಅಲ್ಲಿ ಇಟ್ಟು ಬರೋಣ ಅಂತಂದರೆ ಇಲ್ಲ ಇಡಲ್ಲ, ಇನ್ನೊಂದು ಸರಿ ಮಾಡಬೇಕು ಅಂತ ಅಂದಿದ್ದಕ್ಕೆ ನಮ್ಮ ಅಕ್ಕನ ಮಗ ಮತ್ತು ನನ್ನ ಅಳಿಯ ಇಬ್ಬರು ಮಾಡ್ತಾಯಿದ್ರು. ಅದು ತುಂಬ ವೆಯ್ಟ್ ಇತ್ತು, ಇಟ್ಕೊಳ್ಳೋದು ಕಷ್ಟ ಆಗ್ತಿತ್ತು ಒಬ್ಬನಿಗೇ. ಅದಕ್ಕೋಸ್ಕರ ಇಬ್ಬರೂ ಬೆಳಗ್ತಾಯಿದ್ರು ಇಟ್ಕೊಂಡು. ಸಾಕು ಬಿಡ್ರಿ ಅಂತ ಹೇಳ್ತಾಯಿದ್ರು, ಇಲ್ಲ ಬೆಳಗ್ತಾನೇ ಇದ್ದರು ಫುಲ್ಲು. ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಬೆಳಗ್ತೀವಿ ಅಂತ. ಮತ್ತು ಆಮೇಲೆ ನಮ್ಮ ಅಕ್ಕನ ಮಗ ಒಬ್ಬನೇ ಬೆಳಗ್ತೀನಿ ನಾನು ಅಂತೇಳಿ ಬೆಳಗ್ತಾ ಇದ್ದ. ಸಾಕು ಅಂದರು. ಮತ್ತು ನಾನು ಹೋಗ್ತೀನಿ ಅಂತ ಹೋದ. ಮತ್ತು ಮಾವ ಬಂದರು ಅಂತೇಳ್ಬಿಟ್ಟು ನಾನು ಹೋಗ್ತೀನಿ ಅಂತ ಹೋದ. ಮತ್ತು ಅಲ್ಲಿಂದ ಎಲ್ಲ ಫೋಟೋ ತಕ್ಕೊಂಡು ಹೊರಗಡೆ ನಿಂತ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಹೊರಗಡೆ ಎಲ್ಲನ. ಇಲ್ಲಿ ಪ್ರಸಾದ ತಗೊಳ್ಳೋದು ಕೌಂಟರ್ ಎಲ್ಲ ಈ ಕಡೆನೇ ಇತ್ತು. ಇದೇನೋ ಒಂಥರ ಕಲ್ಲಲ್ಲಿ ಎಲ್ಲ ಕೆತ್ತಿದ್ರು. ಮತ್ತು ಆಮೇಲೆ ಅಲ್ಲಿಂದ ಈಚೆ ಬಂದು ಹೊರಗಡೆ ಒಂದು ಸ್ವಲ್ಪ ಫೋಟೋ ತಕ್ಕೊಂಡು ಇಲ್ಲಿ ಎಲ್ಲ ಏನೋ ಒಂಥರ ಬಾಗಿಲು ಥರ ಇತ್ತು, ಅಲ್ಲಿ ನಿಲ್ಸ್ಕೊಂಡು ಫೋಟೋ ತೆಗಿಬೇಕು ಅಂತ ತೆಗಿತಾ ಇದ್ದಿದ್ದು. ಅಲ್ಲಿಂದ ಮತ್ತೆ ಇಲ್ಲಿ ಒಂದು ಆಲದ ಮರ ಇತ್ತು, ಅಲ್ಲಿ ನಾವು ಈ ಥರ ಚಿಕ್ಕ ಹುಡುಗರಲ್ಲಿ ಆಡ್ತಾ ಇದ್ವಿ ಅಲ್ಲ, ಆ ಥರ ಆಡ್ಸೋಣ ಅಂತೇಳಿ ಕರ್ಕೊಂಬಂದಿದ್ದು. ಆದರೆ ಅವನಿಗೆ ಇಟ್ಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ. ಇಟ್ಕೊ ಅಂತೇಳಿ ಕೈ ಬಿಟ್ಟರೆ ಹಂಗೆ ಕೆಳಗಡೆ ಬೀಳ್ತಾ ಇದ್ದ. ಫುಲ್ಲು ಉರಿತಾ ಇತ್ತು ಕೈಯೆಲ್ಲ ಅಂತೇಳ್ಬಿಟ್ಟು ಆಗಲ್ಲ ಆಗಲ್ಲ ಅಂತೇಳಿ ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಆದ್ರೂ ಮಾಡಿಸ್ತಾ ಇದ್ವಿ. ಇಟ್ಕೊ ಇಟ್ಕೊ ಅಂದರೆ ಹಂಗೆ ಕೈ ಬಿಟ್ಬಿಡ್ತಾ ಇದ್ದ. ತೋರಿಸ್ಕೊಡ್ತಾ ಇದ್ರೂ ಇಟ್ಕೋತಾ ಇರಲಿಲ್ಲ ಅವನು. ಹಂಗೆ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಒಂದು 2 ನಿಮಿಷ ಹಂಗೆ ಇಡಿಸ್ಕೊಂಡು ಮಾಡಿದ್ವಿ. ಆಮೇಲೆ ಮತ್ತೆ ಆಗ್ತಾಯಿಲ್ಲ ಪಾಪ, ಇಡ್ಕ ಅಂತ ಹೇಳ್ಬಿಟ್ಟು ಕೆಳಗಡೆ ಹಂಗೆ ಎಗ್ರು ಬಿಟ್ಟ.
ಅಲ್ಲಿಂದ ಮತ್ತೆ ನಾವು ಊಟಕ್ಕಂತ ಈಚೆಗಡೆ ಬಂದುಬಿಟ್ವಿ, ಊಟದ ಕಡೆ. ಅಲ್ಲಿಂದ ಊಟ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ಕುದುರೆ ಇತ್ತು. ಕುದುರೆ ನೋಡ್ಬಿಟ್ಟು ಪಾಪ ನಾನು ಕುದುರೆಲಿ ಹೋಗ್ತೀನಿ ಅಂತೇಳಿ ಕೇಳ್ತಾ ಇದ್ದ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಅವನಿಗೆ ತುಂಬ ಇಷ್ಟ ಕುದುರೆಲಿ ಹೋಗೋದು ಅಂತ ಅಂದರೆ, ಅದಕ್ಕೋಸ್ಕರ ಕುದುರೆಲಿ ಹೋಗ್ತಾ ಇದ್ದಾರೆ ಈಗ. ಆಮೇಲೆ ಬಂದಮೇಲೆ ಮತ್ತೆ ಹೇಳ್ತಾ ಇದ್ದ ಅದು ಯಾವ ಥರ ಹೋಗ್ತಾ ಇತ್ತು ಅಂತೆಲ್ಲನ. ಅದು ಅಲ್ಲಿಂದ ಒಂದು ಸ್ವಲ್ಪ ದೂರ ಕರ್ಕೊಂಡೋಗಿ ಕರ್ಕೊಂಬಂದಿರೋದಕ್ಕೆ 100 ರುಪೀಸ್ ಇಸ್ಕೋತಾರೆ. ತುಂಬ ದೂರನೂ ಏನು ಕರ್ಕೊಂಡು ಹೋಗೋದಿಲ್ಲ, ಬಿಸಿಲಲ್ಲಿ ಅದನ್ನು ನಿಲ್ಲಿಸ್ಕೊಂಡಿರ್ತಾರೆ ಪಾಪ. ಚಿಕ್ಕವರಾದ್ರು 100 ರುಪೀಸ್ ಇಸ್ಕೋತಾರೆ, ದೊಡ್ಡವರಾದ್ರು 100 ರುಪೀಸ್ ಇಸ್ಕೋತಾರೆ. ಅದರಲ್ಲಿ ಅಲ್ಲಿ ಒಂದು 5-6 ಕುದುರೆಗಳಿತ್ತು, ಚೆನ್ನಾಗಿತ್ತು ಎಲ್ಲ. ಕುದುರೆ ಮೇಲೆ ಹೋಗಿರೋದು ನಮ್ಮ ಅಕ್ಕನ ಮಗನು ಮತ್ತು ನನ್ನ ಅಳಿಯ ಹೋಗು ಅಂತ ಹೇಳಿದ್ದು, ಆದರೆ ಅವನು ಹೆದ್ರ್ಕೊತಾ ಇದ್ದ ನಮ್ಮ ಅಕ್ಕನ ಮಗ ಹೋಗಲ್ಲ ಅಂತ. ಅದಕ್ಕೋಸ್ಕರ ನಮ್ಮ ಅಣ್ಣ ಮತ್ತು ನನ್ನ ಅಳಿಯ ಹೋಗ್ತಾ ಇದ್ರು. ಚೆನ್ನಾಗಿತ್ತು ಒಂಥರ. ಬಂದ್ವಿ ಪಂಚಮುಖಿ ಆಂಜನೇಯ ಟೆಂಪಲ್ಗೆ. ಅಲ್ಲಿಂದ ನಾವು ಮತ್ತೆ ಇಲ್ಲಿ ಏನೋ ಶನಿ ದೇವ್ರದ್ದು ಉದ್ಭವ ಮೂರ್ತಿ ಅಂತ ಹಾಕಿದ್ರು ಇಲ್ಲಿ. ಅಲ್ಲಿ ಎಲ್ಲ ಅಭಿಷೇಕ ಅದೆಲ್ಲ. ಮತ್ತು ಅಲ್ಲೇ ಪಕ್ಕದಲ್ಲಿ ಗೋಶಾಲೆನೂ ಇತ್ತು. ಗೋಶಾಲೆಯಲ್ಲಿ ಒಂದು 10-12 ಇತ್ತೇನೋ ಅಷ್ಟೇ, ಹಸುಗಳು ಮತ್ತು ಕರುಗಳು, 2 ನಾಯಿನೂ ಇತ್ತು. ಮತ್ತು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋದ್ವಿ. ಒಂದು ಶನಿ ದೇವ್ರ ದೇವಸ್ಥಾನ ಇತ್ತು, ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡಲಿಲ್ಲ. ಅದಕ್ಕೋಸ್ಕರ ಅಲ್ಲಿನೂ ಇಲ್ಲಿ ಮತ್ತೆ ಆಂಜನೇಯ ಟೆಂಪಲ್ ಹತ್ರ ಬಂದು ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಅಷ್ಟೇ, ಏನು ಮಾಡೋಕ್ಕೆ ಹೋಗಲಿಲ್ಲ. ಇದು ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಕ್ಸಿಗೆ ನೀರು ಹಾಕ್ಬಿಟ್ಟು ಇಟ್ಟಿದ್ರು. ಇದಕ್ಕೆ ಭಕ್ತಿಗೆ ಜನರೆಲ್ಲ ಅದರೊಳಗಡೆ ಕಾಯಿನ್ಸು, ಕೆಲವೊಬ್ಬೊಬ್ರು ನೋಟೇ ಹಾಕ್ಬಿಟ್ಟಿದ್ರು 20 ರೂಪಾಯಿ ಆ ಥರ ಎಲ್ಲನ. ನಾನು ಇದನ್ನು ಮತ್ತೆ ಝೂಮಿಂದ ತಗೊಂಡಿದ್ದೀನಿ ವಿಡಿಯೋ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಅಲ್ಲಿ ಒಳಗಡೆ ಆಂಜನೇಯ ಟೆಂಪಲ್ದು ವಿಡಿಯೋ ಮಾಡೋ ಹಾಗಿರಲಿಲ್ಲ. ಮತ್ತು ಅಲ್ಲಿಂದ ಡೈರೆಕ್ಟ್ ಮೇಲ್ಗಡೆ ಆಂಜನೇಯನ ಪಾದ ಹತ್ರ ಹೋಗಿದ್ವಿ. ಈ ಆಂಜನೇಯ ಎಷ್ಟು ಅಡಿ ಅಂತ ಅಂದರೆ ಇರೋದು 161 ಅಡಿ ಇದೆ. ಇದು ಪಂಚಮುಖಿ ಆಂಜನೇಯ. ಕೆಳಗಡೆ ಅಲ್ಲಿ ಪಾದ ಹತ್ರ ಹೋಗಿ ಫುಲ್ಲು ಕಾಣಿಸಲ್ಲ, ಅದು ಫೇಸ್ವರೆಗೂ. ಪಾದ ಹತ್ರ ಹೋಗಿ ನೋಡಿದ್ರೆ, ನಾವು ಕೆಳಗಡೆಯಿಂದ ವಿಡಿಯೋ ಮಾಡಿಕೊಂಡ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಎಲ್ಲ ದೇವರು ಯಾವ ಥರ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ಏನೋ ಒಂಥರ, ನಾನು ಫಸ್ಟ್ ಟೈಮ್ ಇದೇ ಥರ ನೋಡಿದ್ದು. ಆಂಜನೇಯ ಟೆಂಪಲ್ ಹತ್ರ ಇರೋ ಆಂಜನೇಯನ ಹತ್ರನೇ ಆ ಥರ ಕಟ್ಟಿರೋದು, ಮತ್ತು ಉತ್ತ ಎಲ್ಲ ಕಟ್ಟಿರೋದು. ಆಮೇಲೆ ಮತ್ತು ನಾವಿಲ್ಲಿ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಆಂಜನೇಯಂದು ಬಾಲ ಇರುತ್ತಲ್ವ, ಅಲ್ಲಿ ಬಂದು ಕೂತಿದ್ವಿ. ಅಲ್ಲಿಂದ ಫೋಟೋ ತಗೊಂಡು ಮತ್ತೆ ನಾವು ಎಲ್ಲರೂ ಕೆಳಗಡೆ ಹೋದ್ವಿ. ಅಲ್ಲಿಂದ ಮತ್ತೆ ನಾವು ಡೈರೆಕ್ಟಾಗಿ ಕೆಳಗಡೆ ಫೋಟೋ ತೆಗಿಯೋದಕ್ಕೆ ಅಂತೇಳಿ ಮತ್ತೆ ನಾನು ದೇವ್ರಿಗೆ ಕೈ ಮುಗಿಯೋ ಥರ ನಡ್ಕೊಂಡು ಹೋಗ್ತಾ ಇದ್ದ. ಅದನ್ನೇ ಮತ್ತೆ ವೀಡಿಯೋ ಮಾಡಿಕೊಂಡೆ. ತಲೆ ಎತ್ತಿಲ್ಲ, ಅವ್ನು ಹಂಗೆ ತಲೆ ಬಗ್ಗಿಸ್ಕೊಂಡು ಕೈ ಮುಕ್ಕೊಂಡು ಹೋಗ್ತಾ ಇದ್ದಾನೆ. ಸಾಕು ಅಂದ್ರೂ ಹೋಗ್ತಾನೇ ಇದ್ದ ಫುಲ್ಲು. ಆಮೇಲೆ ಮತ್ತೆ ಫುಲ್ ಒಂದು ವೀಡಿಯೋ ಮಾಡಿಕೊಂಡು ದೇವ್ರದ್ದು ಫುಲ್ ಅಂದರೆ ಫೇಸ್ವರೆಗೂ ಒಂದು ವೀಡಿಯೋನೂ ಮಾಡಿರಲಿಲ್ಲ. ಇವಾಗ ಮತ್ತೆ ವೀಡಿಯೋ ಮಾಡಿಕೊಂಡು ವೀಡಿಯೋ ಎಲ್ಲ ಆದಮೇಲೆ ಮತ್ತೆ ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಚಿಕ್ಕದಾಗಿ ಮಳೆ ಹನಿನೂ ಬರ್ತಾ ಇತ್ತು. ಮತ್ತು ಜೋರಾಗ್ಬಿಟ್ರೆ ಅಂತೇಳಿ ಬೇಗ ಹೊರಟ್ವಿ. ಅಲ್ಲಿಂದ ಈ ಥರ ವೀಡಿಯೋನ ನಾವು ದೇವಸ್ಥಾನಕ್ಕೆ ಅಲ್ಲಿಂದ ಹೋಗ್ಬೇಕಾದ್ರೇ ತಕ್ಕೋಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ತಕ್ಕೊಳ್ಳೋದಕ್ಕಾಗಲಿಲ್ಲ. ಇಲ್ಲಿಗೆ ಹೋಗ್ಬೇಕಾದ್ರೆ ತಕ್ಕೊತಾ ಇದ್ದೀನಿ. ಅಷ್ಟು ಝೂಮ್ ಹಾಕಿದ್ರು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಫೇಸ್ ಏನೂ. ಫಸ್ಟ್ ಹೋಗ್ಬೇಕಾದ್ರೆ ಆಗಿದ್ದರೆ ಹಿಂಗೆಂತ ವೀಡಿಯೋ ಮಾಡ್ಕೊಂಡು ಹೋಗಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಮತ್ತೆ ಅಲ್ಲಿಂದ ಬಂದ್ವಿ. ತುಂಬ ಅಂದರೆ ತುಂಬ ಮಳೆ ಬಂತು. ನಮ್ಮ ಸ್ಟಾಪಲ್ಲಿ ಇಳ್ಕೊಂಡಿದ್ದ ತಕ್ಷಣ ಅಲ್ಲಿಂದ ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ಮನೆಗೆ ಹೋದ್ವಿ ಅಷ್ಟೇ. ಇಷ್ಟೇ ವಿಡಿಯೋ ಇವತ್ತಿಂದು. ಬಾಯ್ ಎಲ್ಲರೂ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ.